ನೆಕ್ಸ್ಟ್ ಸೆಕೆಂಡಲ್ಲೇ ನೀನು ಸಾಯ್ತಿ ಅಂತ ಗೊತ್ತಿದ್ರು ಆ ಒಂದು ಸೆಕೆಂಡಲ್ಲೇ ಏನೋ ಒಂದು ಸಾಧನೆ ಮಾಡ್ತೀನಿ, ಲೈಫಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಛಲ ನಿನ್ನಲ್ಲಿದ್ದರೆ ನಿನ್ನ ಯಾರೂ ತಡೆಯೋಕ್ಕಾಗಲ್ಲ. ಸಾಕ್ಷಾತ್ ಆ ಪರಮಾತ್ಮನೇ ಬಂದರೂ ನಿನ್ನ ತಡೆಯೋಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ. ಈ ಒಂದು ಮೈಂಡ್ ಸೆಟ್ ನಿನ್ಗಿದ್ರೆ ಸಾಕು, ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಗೆಲ್ತೀಯಾ, ಏನು ಬೇಕಾದರೂ ಬೀಟ್ ಮಾಡ್ತೀಯಾ. ನೀನು ಇಡೋ ಹೆಜ್ಜೆಗೆ ಆ ಪರ್ವತನೇ ಜಾಗ ಮಾಡಿಕೊಡ್ಬೇಕು. ಅಂದರೆ ಜೋರಾಗಿ ಹೆಜ್ಜೆ ಇಡಬೇಕಂತಲ್ಲ, ನಿನ್ನ ಒಂದೊಂದು ಹೆಜ್ಜೆಯಲ್ಲೂ ಗತ್ತು, ಗಾಂಭೀರ್ಯ, ಧೈರ್ಯ ಕಾಣಬೇಕು. ಇಡೀ ಪ್ರಪಂಚನೇ ಗೆಲ್ತೀನಿ ಅನ್ನೋ ಛಲ ಕಾಣಬೇಕು. ಬೇರೆಯವರು ನಿನ್ನ ಹತ್ರ ಮಾತಾಡೋದಿರಲಿ, ನಿನ್ನ ನೋಡಿದರೆ ಸಾಕು ಲೈಫಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಅವರಲ್ಲೂ ಬರಬೇಕು. ಧೈರ್ಯ ಅಂದರೆ ಏನಂತ ಕೇಳಿದರೆ ಅವರು ನಿನ್ನ ಕಡೆ ಕೈ ಮಾಡಿ ತೋರಿಸ್ಬೇಕು, ಅಲ್ಲಿದೆ ನೋಡು ಧೈರ್ಯ ಅಂತ. ಹಾಗೆ ನಿನ್ನನ್ನು ನೀನು ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಲೈಫಲ್ಲಿ ನೀನು ಬಾಡಿ ಮಾಡಬೇಕಾ ಮಾಡು, ದುಡ್ಡು ಮಾಡಬೇಕಾ ಮಾಡು, ಸಮಾಜ ಸೇವೆ ಮಾಡಬೇಕಾ ಮಾಡು, ಬಿಸ್ನೆಸ್ ಮ್ಯಾನ್ ಆಗಬೇಕಾ ಆಗು, ಟೀಚರ್, ಪೊಲೀಸ್, IAS, IPS ಆಗಬೇಕಾ ಆಗು, ಸ್ಟಾರ್ಟಪ್ ಮಾಡಬೇಕಾ ಇವತ್ತೇ ಮಾಡು. ಆದರೆ ಯಾವತ್ತು ಖಾಲಿ ಕುತ್ಕೋಬೇಡ, ಯಾವುದನ್ನು ಪೋಸ್ಟ್ಪೋನ್ ಮಾಡಬೇಡ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂದ್ಕೊಂಡ್ರೆ ಅಷ್ಟರಲ್ಲಿ ನಿನ್ನ ಮನಸ್ಸೇ ಚೇಂಜ್ ಆಗಿರುತ್ತೆ. ಅದಕ್ಕೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡು. ಲೈಫಲ್ಲಿ ನೀನು ಗೆಲ್ಲಬೇಕಂದ್ರೆ ಯಾವತ್ತು ಪಾಸಿಟಿವ್ ಆಗಿರು, ನೆಗೆಟಿವ್ ಮಾತಾಡೋ ಜನಗಳಿಂದ ದೂರ ಇರು. ನಿನ್ನ ಪ್ಲಾನ್ ಕಂಪ್ಲೀಟ್ ಆಗೋವರೆಗೂ ನಿನ್ನ ಪ್ಲಾನ್ನ ಯಾರ ಹತ್ರನೂ ಹೇಳ್ಬೇಡ. ಅಕಸ್ಮಾತ್ ಹೇಳ್ದೆ ಅನ್ಕೋ ಆ ಪ್ಲಾನೇ ಸಕ್ಸಸ್ ಆಗಲ್ಲ. ಅದಕ್ಕೆ ಪ್ಲಾನ್ ಯಾವಾಗಲೂ ಗುಟ್ಟಾಗಿರಲಿ. ಬರೀ ಕಷ್ಟಪಟ್ಟರೆ ಗೆಲ್ತೀನಿ ಅಂತ ಅನ್ಕೋಬೇಡ, ಸ್ಮಾರ್ಟ್ ವರ್ಕಿಂದನೂ ಗೆಲ್ಬೋದು. ನಾಳೆ ಮಾಡಿದ್ರೆ ಆಯಿತು ಅಂದ್ಕೊಂಡಿರೋನು ಗೆದ್ದಿರೋ ಇತಿಹಾಸನೇ ಇಲ್ಲ. ಇವತ್ತು ಈಗಲಿಂದಾನೇ ಮಾಡ್ತೀನಿ ಅನ್ನೋನು ಸೋತಿರೋ ಉದಾಹರಣೆನೇ ಇಲ್ಲ. ನಿನ್ನ ಲೈಫಲ್ಲಿ ನೀನೇನು ಮಾಡಬೇಕೋ ಡಿಸೈಡ್ ಮಾಡ್ಕೋ. ಡಿಸೈಡ್ ಮಾಡಿದ ನೆಕ್ಸ್ಟ್ ಸೆಕೆಂಡಿಂದಾನೇ ಅದನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡು. ನಾಳೆ ಮಾಡೋಣ ಅಂದ್ಕೊಂಡ್ಬಿಟ್ರೆ ಲೈಫಲ್ಲಿ ನೀನು ಏನು ಸಾಧನೆ ಮಾಡ್ದಂಗೆ ಸತ್ತೋಗ್ಬಿಡ್ತೀಯ. ಪ್ರಪಂಚದಲ್ಲಿ 99% ಜನ ಊಟ ಮಾಡಿದೆ, ಮಲ್ಕೊಂಡೆ, ಕೊನೆಗೊಂದಿನ ಸತ್ತೋದೆ, ಇಷ್ಟೇ ಮಾಡ್ತಿರೋದು. ಆದರೆ ಮಿಕ್ಕಿರೋ 1% ಜನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಿದ್ದೀನಿ, ಮಾಡಿದ್ದೀನಿ ಅಂತಾನೆ ಬದುಕಿದ್ದಾರೆ. ಯಶ್ ಅವರು ಒಂದು ಸಾಂಗಲ್ಲಿ ಹೇಳಿದ್ದಾರೆ, ಜಗದಲ್ಲಿ ಹುಟ್ಟಿದ ಮೇಲೆ ನಿಂದೊಂದು ಸೀಲುವತ್ತು, ಯಾರದ್ದು ಯಾರ ಅಪ್ಪನ ಸೊತ್ತು ಅಂತ. ಯಶ್ ಅವರು ಕೇವಲ ಒಬ್ಬ ಕಂಡಕ್ಟರ್ ಮಗ, ಆದರೆ ಇವತ್ತು ಇಡೀ ಜಗತ್ತನ್ನೇ ಆಳ್ತಿದ್ದಾರೆ. ಆಧುನಿಕ ಅಲೆಕ್ಸಾಂಡರ್ ಅಂದ್ರೂ ತಪ್ಪಾಗಲ್ಲ. ಅವರು ಈ ರೇಂಜಿಗೆ ಬೆಳಿಬೇಕಂದ್ರೆ ಫಸ್ಟ್ ಡೇಯಿಂದನೂ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದಾರೆ. ನೀನು ಸ್ಟ್ರಗಲ್ ಮಾಡಕ್ಕೆ ಸ್ಟಾರ್ಟ್ ಮಾಡು, ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀಯ. ಸಾಧನೆ ಮಾಡ್ಬೇಕಂತ ತೊಡೆ ತಟ್ಟಿ ನಿಂತ್ಕೊಂಡ್ರೆ ಇಡೀ ಪ್ರಪಂಚನೇ ಸೈಡಿಗೆ ಹೋಗುತ್ತೆ. ಇನ್ನೇನಿದ್ರು ನೀನು ತೊಡೆ ತಟ್ಟಿ ಅಖಾಡ ಕಿಳಿಬೇಕಷ್ಟೇ. ಅಖಾಡ ಕಿಳಿತೀಯೋ ಮಕ್ಕಡೆ ಮಲ್ಕೋತೀಯೋ ನೀನು ಡಿಸೈಡ್ ಮಾಡು. ನಿನ್ನ ಜೀವನ ನಿನ್ನ ಕೈಲಿದೆ. ನೀನು ಹೋಗೋ ದಾರಿಲಿ ಎಷ್ಟೇ ಕಷ್ಟಗಳು ಅಡ್ಡಿ ಬಂದರೂ ಪರವಾಗಿಲ್ಲ, ನಿನ್ನಿಗೆ ನೀನೇ ಸಮಾಧಾನ ಮಾಡ್ಕೋಬೇಕು, ನಿನ್ನಿಗೆ ನೀನೇ ಧೈರ್ಯ ತಂದ್ಕೋಬೇಕು. ಯಾರಾದರೂ ಬಂದು ಧೈರ್ಯ ತುಂಬ್ತಾರೆ, ಸಮಾಧಾನ ಮಾಡ್ತಾರೆ ಅಂತ ನಿಂತ್ಕೊಂಡ್ಬಿಟ್ರೆ ಸೋತೋಗ್ಬಿಡ್ತೀಯ. ನೀನು ಹುಟ್ಟಿರೋದೇ ಗೆಲ್ಲಕ್ಕೆ, ನೆನಪಿರ್ಲಿ. ನೀನು ದುಡ್ಡು ಮಾಡೋಕ್ಕೂ ಮುಂಚೆ ತುಂಬ ಒಳ್ಳೆಯವನಾಗಬೇಡ. ಒಳ್ಳೆಯವ್ರನ್ನ ಕಂಡ್ರೆ ದುಡ್ಡಿಗಾಗಲ್ಲ. ಕಾಡಲ್ಲಿ ಒಳ್ಳೆ ಪ್ರಾಣಿಗಳು ಯಾವತ್ತೂ ಜಾಸ್ತಿ ದಿನ ಬದುಕಲ್ಲ. ಜಾಸ್ತಿ ದಿನ ಬದುಕೋದು ಕೆಟ್ಟ ಪ್ರಾಣಿಗಳೇ, ಮೃಗಗಳೇ. ಹಾಗಂತ ನೀನು ಕೆಟ್ಟವನಾಗು ಅಂತ ಹೇಳ್ತಿಲ್ಲ. ನಿನ್ನ ಗೋಲ್ನ ರೀಚ್ ಮಾಡೋಕ್ಕೆ, ನಿನ್ನ ಕೆಲಸನ ಮಾಡೋಕ್ಕೆ ರಾಕ್ಷಸನ್ ಥರ ಕೆಲಸ ಮಾಡು. ಹುಡ್ದಾಗಿಂದ ಇದುವರೆಗೂ ನೀನು ಗೆದ್ದಿಲ್ಲ ಅಂದರೆ ನೀನು ಹೊಸ್ದಾಗಿ ಇದುವರೆಗೂ ಏನು ಟ್ರೈ ಮಾಡಿಲ್ಲ ಅಂತ ಅರ್ಥ. ನೀನು ಜೀವನದಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದರೆ ರಸ್ಕ್ ತಿನ್ನೋಕ್ಕೆ ಆಗಲ್ಲ. ಲೈಫಲ್ಲಿ ಏನಾದರೂ ಆಗಲಿ ಪರವಾಗಿಲ್ಲ, ರಿಸ್ಕ್ ತಗೊಂಡ್ಬಿಡು. ರಿಸ್ಕ್ ತಗೊಂಡ್ರೆ ಗೆದ್ದೇ ಗೆಲ್ತೀಯ. ನೀನು ದೊಡ್ಡದಾಗಿ ರಿಸ್ಕ್ ತಗೊಂಡ್ರೆ ಗೆಲುವು ದೊಡ್ಡದಾಗಿರುತ್ತೆ, ಸಣ್ಣದಾಗಿ ರಿಸ್ಕ್ ತಗೊಂಡ್ರೆ ಗೆಲುವು ಸಣ್ಣದಾಗಿರುತ್ತೆ. ಯಾವ್ದು ಬೇಕು ನೀನು ಡಿಸೈಡ್ ಮಾಡು. ನೀನೇನಾದರೂ ರಿಸ್ಕ್ ತಗೊಂಡ್ರೆ ಅಮ್ಮಮ್ಮ ಅಂದರೆ ಏನಾಗ್ಬೋದು, ಒಂದು ಗೆಲ್ಬೋದು, ಇಲ್ಲ ಸಾಯ್ಬೋದು. ಇವೆರಡೇ ತಾನೇ ಆಗೋದು. ನಾವು ಲೈಫಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದರೂ ಒಂದಲ್ಲ ಒಂದಿನ ಸತ್ತೋಗ್ತೀವಿ. ನಾಳೆ ಆಗೋದು ಇವತ್ತೇ ಆಗೋಗ್ಲಿ. ಒಂದು ನೆನಪಿರಲಿ, ಎಲಾನ್ ಮಸ್ಕ್ ದೊಡ್ಡದಾಗಿ ರಿಸ್ಕ್ ತಗೊಂಡಿದ್ದಕ್ಕೆ ಇವತ್ತು ಪ್ರಪಂಚದ ಮೊದಲ ಟ್ರಿಲಿಯನಿಯರ್ ಆಗಿದ್ದಾರೆ. ಎಂಥ ರಿಸ್ಕ್ ಅಂದರೆ ಅವರಿಗೆ ಸ್ಪೇಸ್ ಎಕ್ಸ್ ಏನಾದರೂ ಕೈ ಕೊಟ್ಟಿದ್ರೆ ಇವತ್ತು ಇತಿಹಾಸದಲ್ಲೇ ಉಳಿತಿರ್ಲಿಲ್ಲ. ಅವತ್ತು ಅವ್ರು ತಗೊಂಡಿದ್ದು ದೊಡ್ಡ ರಿಸ್ಕು ಇವತ್ತು ಪ್ರಪಂಚದ ಮೊದಲ ಟ್ರಿಲಿಯನಿಯರ್. ಅವ್ರ ಹತ್ರ ಇರೋ ಎಲ್ಲ ಬಂಡವಾಳನೂ ಸ್ಪೇಸ್ ಎಕ್ಸ್ಗೆ ಹಾಕಿದ್ರು. ಅವತ್ತು ಸ್ಪೇಸ್ ಎಕ್ಸ್ ಏನಾದರೂ ಫೇಲ್ಯೂರ್ ಆಗಿದ್ರೆ ಇವತ್ತು ಎಲಾನ್ ಮಸ್ಕ್ಗೆ ಇರ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಿರೋದು, ನೀನು ಗೆಲ್ಲಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ತಗೊಂಡಿದ್ಕೆ ಅವತ್ತಿನ ಲೈಟ್ ಬಾಯ್ ಇವತ್ತಿನ ಡಿ ಬಾಸ್ ಆದ್ರು. ಅವತ್ತು ಪ್ರೊಡ್ಯೂಸರ್ ಹತ್ರ ಕೆನ್ನೆಗೆ ಹೊಡೆತ ತಿಂದಿದ್ಕೆ ಇವತ್ತು ವಿಜಯ್ ಕುಮಾರ್ ದುನಿಯಾ ವಿಜಯ್ ಆದ್ರು. ಅವತ್ತು ಚಾನ್ಸ್ಗೋಸ್ಕರ ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡಿದ್ಕೆ ಯಶ್ ಇವತ್ತು ಪ್ರಪಂಚದ ನಂಬರ್ 1 ಹೀರೋ ಆದ್ರು. ರಿಸ್ಕ್ ತಗೊಂಡಿದ್ಕೆ ಕಾಮಿಡಿ ಟೈಮಲ್ಲಿ ಕೆಲಸ ಮಾಡ್ತಿದ್ದ ಗಣೇಶು ಗೋಲ್ಡನ್ ಸ್ಟಾರ್ ಆದ್ರು. ಯಾರಿಗೆ ಗೊತ್ತು, ನೀನು ರಿಸ್ಕ್ ತಗೊಂಡ್ರೆ, ಕಷ್ಟಪಟ್ರೆ ಮುಂದೊಂದಿನ ನೀನನ್ನು ಗೆಲ್ಬೋದು. ಕೊನೆದಾಗಿ ಏನು ಹೇಳ್ತೀನಂದ್ರೆ, ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ತು ಮಾಡೋದನ್ನ ಈಗಲೇ ಮಾಡು. ದರ್ಶನ್ ಅವ್ರು ಹೇಳಿದ್ದಾರೆ, ದೊಡ್ಡ ದೊಡ್ಡ ಡೀಲ್ಗಳೆಲ್ಲ ಸೆಕೆಂಡ್ಸಲ್ಲೇ ಡಿಸೈಡ್ ಆಗುತ್ತಂತೆ. ಅದಕ್ಕೆ ನಿನ್ನ ಐಡಿಯಾನ ನೆಕ್ಸ್ಟ್ ಸೆಕೆಂಡಿಂದನೇ ಎಕ್ಸಿಕ್ಯೂಟ್ ಮಾಡು.